ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 23ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ ಅಕ್ಕ. ಇವತ್ತಿನ ಮುರಳಿ ಮಂಥನದಲ್ಲಿ ಆ, ನಾವು ಬಹಳ ಅದ್ಭುತವಾದ ವಿಷಯಗಳನ್ನು ನೋಡ್ಲಿದ್ದೀವಿ. ಹೌದಣ್ಣ. ಮನುಷ್ಯರಿಂದ ದೇವತೆಗಳಾಗುವ ಪಯಣ ಹೇಗಿರುತ್ತೆ, ಮತ್ತೆ ಶಾರೀರಿಕ ಸೇವೆಗಿಂತ ಆತ್ಮಿಕ ಸೇವೆ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಬಾಬಾ ತಿಳಿಸಿದ್ದಾರೆ. ಖಂಡಿತ. ಜೊತೆಗೆ ನಿರಾಕಾರ ತಂದೆಯಿಂದ ನೇರವಾಗಿ ಸಿಗುವ ಶಿಕ್ಷಣ ಮತ್ತು ನಾವೆಲ್ಲರೂ ಪಾಸ್ ವಿತ್ ಆನರ್ ಆಗುವ ಗುರಿ ಬಗ್ಗೆನೂ ಬಹಳ ಆಳವಾದ ಮಂಥನ ಮಾಡಲಿದ್ದೀವಿ. ನಿಜ ಅಣ್ಣ. ಇದು ಕೇವಲ ಕೇಳುವಂಥದ್ದಲ್ಲ, ಬದಲಾಗಿ ನಮ್ಮನ್ನ ನಾವೇ ಪರಿವರ್ತನೆ ಮಾಡಿಕೊಳ್ಳುವ ಸಮಯ. ಸರಿ ಬನ್ನಿ, ಮೊದಲು ಇಂದಿನ ಮುರಳಿಯ ಸಾರ ನೋಡೋಣ. ಸಾರ: ಮಧುರ ಮಕ್ಕಳೇ, ಈ ಸಂಗಮ ಯುಗವು ಏರುವ ಕಲೆಯ ಯುಗವಾಗಿದೆ. ಇದರಲ್ಲಿ ಎಲ್ಲರ ಉನ್ನತಿಯಾಗುತ್ತದೆ. ಆದ್ದರಿಂದ ನಿಮ್ಮ ಏರುವ ಕಲೆಯೆಂದು ಸರ್ವರ ಉನ್ನತಿಯೆಂದು ಹೇಳಲಾಗುತ್ತದೆ. ಈ ಏರುವ ಕಲೆ ಅನ್ನೋದು ಕೇವಲ ನಮ್ಗೆ ಮಾತ್ರ ಸೀಮಿತ ಅಲ್ಲ ಅಕ್ಕ. ಹೌದು. ನಮ್ಮ ಶುದ್ಧ ಸಂಕಲ್ಪಗಳು ಮತ್ತು ವೈಬ್ರೇಷನ್ಸ್ ಇಡೀ ವಾತಾವರಣವನ್ನೇ ಬದಲಾಯಿಸುತ್ತೆ. ನಾವು ನಮ್ಮ ನೈಜ ಸ್ವರೂಪದಲ್ಲಿದ್ದಾಗ ಆ ಪ್ರಕಂಪನಗಳು ಪ್ರಕೃತಿಯನ್ನ ಕೂಡ ಶುದ್ಧ ಮಾಡುತ್ತೆ. ಖಂಡಿತ ಅಣ್ಣ. ಬ್ರಾಹ್ಮಣರಾದ ನಮ್ಮ ಏರುವ ಕಲೆ ಇಡೀ ಪ್ರಪಂಚದ ಉನ್ನತಿಗೆ ಅಡಿಪಾಯ ಆಗುತ್ತೆ. ಸರಿ. ಈಗ ಪ್ರಶ್ನೋತ್ತರ ವಿಭಾಗವನ್ನ ಓದ್ತೇನೆ. ಪ್ರಶ್ನೆ: ತಂದೆಯು ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೆ ಬಹಳ ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ ಏಕೆ? ಉತ್ತರ: ಏಕೆಂದ್ರೆ ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳು, ಮನುಷ್ಯರಿಂದ ದೇವತೆಗಳಾಗುತ್ತೀರಿ, ನೀವೀಗ ರಾವಣನ ಬಂಧನಗಳಿಂದ ಮುಕ್ತರಾಗುತ್ತೀರಿ, ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ, ಪಾಸ್ ವಿತ್ ಆನರ್ ಆಗುತ್ತೀರಿ, ನಾನಲ್ಲ. ಆದ್ರಿಂದ ತಂದೆಯು ನಿಮಗೆ ಬಹಳ ಬಹಳ ಶುಭಾಶಯಗಳನ್ನು ನೀಡುತ್ತಾರೆ. ನೀವಾತ್ಮಗಳು ಪತಂಗಗಳಾಗಿದ್ದೀರಿ. ನಿಮ್ಮ ಸೂತ್ರದ ದಾರವು ನನ್ನ ಕೈಯಲ್ಲಿದೆ. ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಆಹಾ, ಎಂಥ ಅದ್ಭುತವಾದ ಮಾತು ಅಲ್ವಾಕ? ಹೌದಣ್ಣ, ಬಹಳ ಶ್ರೇಷ್ಠವಾದದ್ದು. ಸ್ವತಃ ಪರಮಾತ್ಮನೇ ನಮಗೆ ಶುಭಾಶಯ ಹೇಳ್ತಿದಾರಂದ್ರೆ ನಮ್ಮ ಮುಂದಿನ ಪದವಿ ಎಷ್ಟು ಶ್ರೇಷ್ಠವಾಗಿರ್ಬೇಕು ಅಂತ ನಾವು ಊಹಿಸಬಹುದು. ಇಲ್ಲಿ ರಾವಣನ ಬಂಧನ ಅಂದ್ರೆ ಆ 5 ವಿಕಾರಗಳು, ಅದರಿಂದ ಮುಕ್ತರಾಗೋದೇ ನಮ್ಮ ಗುರಿ. ನಿಜ. ಮತ್ತೆ ಆ ಪತಂಗದ ಉದಾಹರಣೆ ಇದೆಯಲ್ಲ, ಅದು ಬಹಳ ಸುಂದರವಾಗಿದೆ. ಗಾಳಿಪಟದ ದಾರ ಹಾರಿಸುವನ ಕೈಯಲ್ಲಿ ಭದ್ರವಾಗಿದ್ರೆ ಎಷ್ಟೇ ಬಿರುಗಾಳಿ ಬಂದರೂ ಅದು ಸುರಕ್ಷಿತ. ಅದೇ ರೀತಿ ನಮ್ಮ ಜೀವನದ ದಾರ ಆ ನಿರಾಕಾರ ತಂದೆಯ ಕೈಯಲ್ಲಿದೆ ಅನ್ನೋ ಭರವಸೆ ನಮಗೆ ಸಂಪೂರ್ಣ ನಿರ್ಭಯತೆಯನ್ನ ಕೊಡುತ್ತೆ ಅಣ್ಣ. ಖಂಡಿತ. ಆದ್ರೆ ಇಲ್ಲಿ ನಾವೊಂದು ವಿಷಯವನ್ನ ಆಳವಾಗಿ ಮಂಥನ ಮಾಡಬೇಕು. ದಾರ ತಂದೆ ಕೈಯಲ್ಲಿದೆ ಸರಿ, ಆದ್ರೆ ನಮ್ಮ ಅಹಂಕಾರ ಅಥವಾ ದೇಹಾಭಿಮಾನ ಅನ್ನೋ ಕತ್ತರಿಯಿಂದ ನಾವೇ ಆ ದಾರವನ್ನ ಕತ್ತರಿಸ್ಕೊಳ್ತಿದೀವಾ ಅಂತ ಪರೀಕ್ಷೆ ಮಾಡ್ಕೊಳ್ಬೇಕು ಅಲ್ವಾ? ಬಹಳ ಸೂಕ್ತವಾದ ಎಚ್ಚರಿಕೆ ಇದು. ಆ ಸಂಪೂರ್ಣ ಶರಣಾಗತಿ ಇದ್ದಾಗ ಮಾತ್ರ ಶಿಕ್ಷಣ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹೌದು ಅಣ್ಣ. ಇವತ್ತಿನ ಮೊದಲನೇ ಮುಖ್ಯ ಅಂಶ ನೋಡಿದ್ರೆ ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಇರುವ ವ್ಯತ್ಯಾಸ ಗೊತ್ತಾಗುತ್ತೆ. ಹೌದು. ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ, ಆದ್ರೆ ಇಲ್ಲಿ ಸ್ವತಃ ನಿರಾಕಾರ ತಂದೆ ಸಾಕಾರ ಮಾಧ್ಯಮದ ಮೂಲಕ ಓದಿಸ್ತಿದ್ದಾರೆ. ಕೇವಲ ಗೀತೆ ಓದೋದಕ್ಕೂ ರಾಜಯೋಗ ಕಲಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಖಂಡಿತಾಕ. ರಾಜಯೋಗದ ಗುರಿನೇ ನಮ್ಮನ್ನ ತ್ರಿಕಾಲದರ್ಶಿಗಳನ್ನಾಗಿ ಮಾಡೋದು. ಜ್ಞಾನದಿಂದ ಸದ್ಗತಿ ಅನ್ನೋದು ಕೇವಲ ಮಾತಲ್ಲ, ಅದು ಸಂಪೂರ್ಣ ಪರಿವರ್ತನೆ. ಆ ಪರಿವರ್ತನೆಯ ಮೊದಲ ಹೆಜ್ಜೆನೇ ದೇಹಾಭಿಮಾನದಿಂದ ದೇಹಿ ಅಭಿಮಾನಿಯಾಗೋದು ಅಲ್ವಾ ಅಣ್ಣ? ಹೌದು. ಅರ್ಧಕಲ್ಪದಿಂದ ನಾವು ಈ ಶರೀರನೇ ನಾನು ಅಂದ್ಕೊಂಡು ಬಂದಿದ್ದೀವಿ. ಆ ಅಭ್ಯಾಸವನ್ನ ಮುರಿಯೋದು ಅಷ್ಟು ಸುಲಭವಲ್ಲ. ನಾನು ಆತ್ಮ, ಈ ಶರೀರದ ಮಾಲೀಕ ಅನ್ನೋ ಅರಿವು ಪ್ರತಿ ಕ್ಷಣ ಇರಬೇಕು. ಕರ್ಮೇಂದ್ರಿಯಗಳ ಮೂಲಕ ನಾವು ಸಂಸ್ಕಾರಗಳನ್ನ ಪ್ರಕಟ ಮಾಡ್ತೀವಿ. ನಿಜ ಅಣ್ಣ. ಈ ಆತ್ಮಿಕ ಅರಿವು ಬಂದಾಗ ನಾವು ಮಾಡೋ ಸೇವೆಯ ಸ್ವರೂಪ ಕೂಡ ಬದಲಾಗತ್ತೆ. ಸಮಾಜ ಸೇವಕರು ಬರೀ ಶಾರೀರಿಕ ಕಷ್ಟಗಳನ್ನ ದೂರ ಮಾಡಬಹುದು. ಹೌದು, ಅದು ತಾತ್ಕಾಲಿಕ ಅಷ್ಟೇ. ಆದ್ರೆ ಆತ್ಮಿಕ ಸೇವೆ ನಮ್ಮನ್ನ 21 ಜನ್ಮಗಳಿಗೆ ಸುಖಿಗಳನ್ನಾಗಿ ಮಾಡುತ್ತೆ. ಸತ್ಯಯುಗದಲ್ಲಿ ನಾವೇ ಪೂಜ್ಯರಾಗಿದ್ವಿ, ಆಮೇಲೆ ದ್ವಾಪರಯುಗದಲ್ಲಿ ವಾಮಮಾರ್ಗಕ್ಕೆ ಇಳಿದಾಗ ನಾವೇ ನಮ್ಮ ಮಂದಿರ ಕಟ್ಟಿ ಪೂಜಾರಿಗಳಾದ್ವಿ ಅನ್ನೋ ಇತಿಹಾಸವನ್ನ ಬಾಬಾ ನೆನ್ಪು ಮಾಡ್ತಿದ್ದಾರೆ. ಪೂಜ್ಯರಾಗುವ ಈ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದದ್ದು ಪವಿತ್ರತೆ ಅಕ್ಕ. ಖಂಡಿತ. ವಿಕಾರಗಳಿಗೆ ವಶ ಆದ್ರೆ ಎತ್ತರದಿಂದ ಒಮ್ಮೆಲೆ ಪ್ರಪಾತಕ್ಕೆ ಬಿದ್ದ ಹಾಗೆ ಆಗುತ್ತೆ. ಅದಕ್ಕೆ ತಂದೆಯ ನೆನಪು ಮತ್ತು ಸ್ವದರ್ಶನ ಚಕ್ರ ನಿರಂತರವಾಗಿ ತಿರುಗಿಸ್ತಾ ಇರಬೇಕು. ಹೌದಳ್ಳ.
ನಮ್ಮ 84 ಜನ್ಮಗಳ ಇತಿಹಾಸ ನೆನ್ಪಿದ್ರೆ ಮಾಯೆಯ ಆಕರ್ಷಣೆಗಳಿಂದ ನಾವು ಸುಲಭವಾಗಿ ಪಾರಾಗ್ಬಹುದು. ಆ ರಕ್ಷಣೆ ಸಿಗ್ಬೇಕು ಅಂದ್ರೆ ಮೊದಲು ನಮ್ಮ ನೈಜ ಸ್ವರೂಪವನ್ನ ಗುರ್ತಿಸಬೇಕು. ಆತ್ಮಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಒಂದು ದಿವ್ಯ ನಕ್ಷತ್ರ. ಹೌದು. ಇವತ್ತಿನ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಕೂಡ ಇದನ್ನ ಭೌತಿಕ ಕಣ್ಣುಗಳಿಂದ ನೋಡೋಕೆ ಸಾಧ್ಯನೇ ಇಲ್ಲ. ವಿಜ್ಞಾನಿಗಳು ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ ಅಲ್ವಾ ಆತ್ಮವನ್ನ ಹಿಡಿಯೋಕೆ. ಹೌದಕ್ಕ. ಆದ್ರೆ ಭೌತಿಕವಲ್ಲದ ಚೈತನ್ಯ ಶಕ್ತಿಯನ್ನ ಯಂತ್ರಗಳಿಂದ ಅಳೆಯೋಕಾಗಲ್ಲ. ಅದಕ್ಕೆ ಕೇವಲ ದಿವ್ಯ ದೃಷ್ಟಿನೇ ಬೇಕು. ಆ ದಿವ್ಯ ದೃಷ್ಟಿ ಜಾಗೃತವಾದಾಗ್ಲೇ ಮನ್ಮನಾಭವ ಸ್ಥಿತಿಯ ಅರ್ಥ ಆಗೋದು. ನಮ್ಗೆ ಕಣ್ಣಿಗೆ ಕಾಣುವ ಈ ಹಳೆಯ ಪ್ರಪಂಚ, ಭೌತಿಕ ವೈಭವಗಳೆಲ್ಲ ಒಂದು ದಿನ ಮಣ್ಣಾಗುತ್ತೆ ಅನ್ನೋ ಸತ್ಯ ದರ್ಶನ ಆಗೋದು. ಖಂಡಿತ. ಅದಕ್ಕೆ ಯಾವುದೇ ದೇಹದಾರಿಯನ್ನ ನೆನಪು ಮಾಡದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಂತ ಬಾಬಾ ಆದೇಶ ನೀಡಿದ್ದಾರೆ. ಮಾಯೆಯ ಬಿರುಗಾಳಿಗಳು ಎಷ್ಟೇ ಬಂದ್ರೂ ನಮ್ಮ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಆಗದಂತೆ ತಡೆಯೋದು ಅತಿ ದೊಡ್ಡ ಪುರುಷಾರ್ಥ. ನಿಜ ಅಕ್ಕ. ಈ ಪುರುಷಾರ್ಥದ ಫಲ ಎಷ್ಟು ಮಧುರವಾಗಿದೆ ಅಂದ್ರೆ ಸತ್ಯಯುಗದ ಗರ್ಭಮಹಲ್ ಬಗ್ಗೆ ಮುರಳಿಯಲ್ಲಿ ಉದಾಹರಣೆ ಇದೆ. ಹೌದು. ಆದರೆ ವಾಸ್ತವದಲ್ಲಿ ಕಲಿಯುಗದಲ್ಲಿ ತಾಯಿಯ ಗರ್ಭಶಿಕ್ಷೆ ಅನುಭವಿಸುವ ಜೈಲಿನ ತರ ಇದ್ರೆ ಸತ್ಯಯುಗದಲ್ಲಿ ಅದು ಅರಮನೆ ತರ ಇರುತ್ತೆ. ಬಹಳ ಅದ್ಭುತ. ಅಲ್ಲಿ ಯಾವುದೇ ದುಃಖ ಇರಲ್ಲ. ಆತ್ಮಕ್ಕೆ ಮೊದಲೇ ಸಾಕ್ಷಾತ್ಕಾರ ಆಗುತ್ತೆ. ನಾನು ಹಳೆಯ ಶರೀರ ಬಿಟ್ಟು ಹೊಸ ಶ್ರೇಷ್ಠ ಶರೀರ ಪ್ರವೇಶ ಮಾಡ್ತೀನಿ ಅಂತ ಗೊತ್ತಿರೋದ್ರಿಂದ ಅಲ್ಲಿ ಮರಣದ ಭಯನೇ ಇರಲ್ಲ. ಮರಣದ ಭಯ ಗೆದ್ದ ಈ ಜ್ಞಾನವನ್ನ ಹಂಚೋ ಜವಾಬ್ದಾರಿ ನಮ್ಮ ಮೇಲಿದೆ ಅಣ್ಣ. ತಂದೆ ಜ್ಞಾನಸಾಗರ ಆದ್ರೆ ನಾವು ಮಾಸ್ಟರ್ ಸಾಗರರು. ಹೌದು. ಮುರುಳಿಯಲ್ಲಿ ಮಾತೆಯರನ್ನ ಜ್ಞಾನ ನದಿಗಳಿಗೆ ಮತ್ತೆ ಪಾಂಡವರನ್ನ ಜ್ಞಾನ ಮಾನಸ ಸರೋವರಕ್ಕೆ ಹೋಲಿಸಿದ್ದಾರೆ. ಬಹಳ ಸುಂದರವಾದ ರೂಪಕ ಅಕ್ಕ ಇದು. ನದಿಗಳು ನಿರಂತರ ಹರಿಯುತ್ತಾ ಜನರ ಅಜ್ಞಾನದ ದಾಹ ತೀರಿಸಿದ್ರೆ ಅದು ಸಕ್ರಿಯ ಸೇವೆಯ ಸಂಕೇತ. ಮಾನಸ ಸರೋವರ ಆಳವಾದ ಮತ್ತು ನಿಶ್ಚಲವಾದ ಯೋಗಯುಕ್ತ ಸ್ಥಿತಿಯ ಸಂಕೇತ. ಇವೆರಡರ ಸಮಾಗಮದಿಂದಲೇ ಪವಿತ್ರ ಗೃಹಸ್ಥ ಆಶ್ರಮ ಸ್ಥಾಪನೆಯಾಗುತ್ತೆ. ಖಂಡಿತ ಅಣ್ಣ. ಈ ಎಲ್ಲ ಆಳವಾದ ವಿಚಾರಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕೆ ಇಂದಿನ ಧಾರಣೆಗಾಗಿ ಮುಖ್ಯಸಾರ ಮಾರ್ಗದರ್ಶನ ನೀಡುತ್ತೆ. ನಾನು ಓದ್ತೇನೆ. 1. ಪಾಸ್ ವಿತ್ ಆನರ್ ಆಗಲು ಒಬ್ಬ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಯಾವುದೇ ದೇಹಧಾರಿಯನ್ನಲ್ಲ. ಈ ಕಣ್ಣಿನಿಂದ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ನೋಡಿಯೂ ನೋಡದಂತೆ ಇರಬೇಕಾದಿದೆ. ಈ ಭೌತಿಕ ಪ್ರಪಂಚದಲ್ಲಿರುವಾಗ ಅನೇಕ ಕೃತಕ ಆಕರ್ಷಣೆಗಳು ಕಣ್ಣಿಗೆ ಬೀಳ್ತವಕ್ಕ. ಆದರೆ ನೋಡಿಯೂ ನೋಡದಂತಿರೋ ಕಲೆ ನಮಗೆ ಕರಗತಾಗ್ಬೇಕು. ಹೌದು. ವಸ್ತುಗಳನ್ನ ನೋಡಿದ್ರೂ ಮನಸ್ಸಿನಲ್ಲಿ ಆಸೆ ಹುಟ್ಟಬಾರದು. ಕಮಲದ ಹೂವು ಕೆಸರಿನಲ್ಲಿದ್ರೂ ಹೇಗೆ ಅಂಟಿಕೊಳ್ಳೋದಿಲ್ವೋ ಹಾಗೆ ನಿರ್ಲೇಪವಾಗಿರಬೇಕು. ನಿಜ. 2ನೇ ಪಾಯಿಂಟ್ ಓದ್ತೇನೆ. 2. ನಾವು ಅಮರಲೋಕದ ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ. ಆದ್ದರಿಂದ ಮೃತ್ಯುಲೋಕದ್ರೇನೋ ನೆನಪಿರಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಈ ಗಮನವನ್ನಿಡಬೇಕಾಗಿದೆ. ಹೌದಕ್ಕ. ಅಂದ್ರೆ ನಾವೀಗ ಟ್ರಾನ್ಸಿಟ್ನಲ್ಲಿದ್ದೀವಿ. ಹಳೆಯದು ಮುಗಿದು ಹೊಸದು ಬರ್ತಿದೆ. ಅಮರಲೋಕದ ಕಡೆ ಹೆಜ್ಜೆ ಹಾಕುವಾಗ ಮೃತ್ಯುಲೋಕದ ಹಳೆಯ ನೆನಪುಗಳು, ದೂರುಗಳು ನಮ್ಮನ್ನ ಹಿಂದೆ ಕೇಳಿಯತ ಹಾಗೆ ನಾವು ಬಹಳ ಜಾಗರೂಕರಾಗಿರ್ಬೇಕು ಅಲ್ವಾ? ಖಂಡಿತ ಅಕ್ಕ. ಇಂದಿನ ವರದಾನವು ಈ ಯಾತ್ರೆಯಲ್ಲಿ ನಾವೆಂತಹ ಶಿಕ್ಷಕರಾಗಬೇಕು ಅನ್ನೋದನ್ನು ವಿವರಿಸುತ್ತೆ. ವರದಾನ ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂತಹ ಶಿಕ್ಷಣ ಸಂಪನ್ನ ಯೋಗ್ಯ ಶಿಕ್ಷಕ ಭವ. ಯಾರು ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುವರೋ ಅವರೇ ಯೋಗ್ಯ ಶಿಕ್ಷಕರೆಂದು ಕರೆಯಲಾಗುವುದು. ಅವರ ಸ್ವರೂಪವೇ ಶಿಕ್ಷಣ ಸಂಪನ್ನವಾಗಿರುತ್ತದೆ. ಅವರು ನೋಡುವ ನಡೆಯುವುದು ಸಹ ಯಾರಿಗಾದರೂ ಶಿಕ್ಷಣ ಕೊಡುತ್ತದೆ. ಹೇಗೆ ಸಾಕಾರ ಬ್ರಹ್ಮರೂಪದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಪ್ರತಿಯೊಂದು ಕರ್ಮವೂ ಪ್ರತ್ಯಕ್ಷವಾಗಿ ಶಿಕ್ಷಣದ ರೂಪದಲ್ಲಿ ನೋಡಿದೆವೋ ಅದನ್ನು ಇನ್ನೊಂದು ಶಬ್ದಗಳಲ್ಲಿ ಚರಿತ್ರೆ ಎಂದು ಹೇಳುತ್ತಾರೆ. ಯಾರಿಗೆ ಆದರೂ ವಾಣಿಯ ಮೂಲಕ ಶಿಕ್ಷಣ ಕೊಡುವುದಂತೂ ಸಾಮಾನ್ಯವಾದ ಮಾತಾಗಿದೆ. ಆದರೆ ಸರ್ವರೂ ಅನುಭವವನ್ನು ಬಯಸುತ್ತಾರೆ. ಅಂದಮೇಲೆ ತಮ್ಮ ಶ್ರೇಷ್ಠ ಕರ್ಮ, ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಅನುಭವ ಮಾಡಿಸಿರಿ. ಅಣ್ಣ, ಈ ವರದಾನದ ಆಳಕ್ಕೆ ಹೋದ್ರೆ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕೇವಲ ಬಾಯಿಂದ ಜ್ಞಾನ ಹೇಳುವುದಕ್ಕೂ ಮತ್ತೆ ಶಿಕ್ಷಣ ಸ್ವರೂಪ ಆಗುವುದಕ್ಕೂ ಇರುವ ವ್ಯತ್ಯಾಸ ಏನು? ಬಾಬಾ ಇಲ್ಲಿ ಬ್ರಹ್ಮಬಾಬಾ ಅವರ ಚರಿತ್ರೆಯ ಉದಾಹರಣೆ ಕೊಟ್ಟಿದ್ದಾರೆ. ಅವರ ಜೀವನದಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಯಾವುದು ಅಂತ ನೀವು ಹೇಳ್ತೀರಾ? ಖಂಡಿತಕ್ಕ. ಮಾತನಾಡುವುದು ಬಹಳ ಸುಲಭ ಅಕ್ಕ. ಆದರೆ ಆಡಿದ ಮಾತಿನಂತ ಬದುಕುವುದು ಕಠಿಣ.
ಬ್ರಹ್ಮಬಾಬಾರವರು ಕೇವಲ ಉಪದೇಶ ಮಾಡಲಿಲ್ಲ. ನಿಜ. ಎದುರಾದ ಅಪಾರ ಕಷ್ಟಗಳಲ್ಲೂ ಅವರು ತೋರಿದ ಅಚಲವಾದ ಶಾಂತಿ ಮತ್ತು ಸ್ಥಿರತೆನೇ ಎಲ್ಲರಿಗೂ ಅತಿದೊಡ್ಡ ಶಿಕ್ಷಣ ಆಯಿತು. ನಾವು ಯೋಗ್ಯ ಶಿಕ್ಷಕರಾಗಬೇಕು ಅಂದ್ರೆ ನಮ್ಮ ನಡೆಯೇ ಒಂದು ಪಠ್ಯಪುಸ್ತಕ ಆಗ್ಬೇಕು ಅಕ್ಕ. ಹೌದು ಅಂಗ. ಮುಖದಲ್ಲಿ ನಗು, ವಿಪತ್ತಿನಲ್ಲೂ ಕಳೆದುಕೊಳ್ಳದ ಸಮತೋಲನ, ನಿಷ್ಕಲ್ಮಶ ಪ್ರೀತಿ ಇವೆಲ್ಲವೂ ಶಬ್ದಗಳಿಲ್ಲದೆ ಇತರರಿಗೆ ದಿವ್ಯತೆಯ ಅನುಭವ ಮಾಡಿಸುತ್ತೆ. ನಿಜವಾದ ಶಿಕ್ಷಣ ಅಂದ್ರೆ ಅನುಭವ ಮಾಡಿಸುವುದು. ಈ ಶ್ರೇಷ್ಠ ಕರ್ಮಗಳನ್ನ ಮಾಡಲು ಬೇಕಾದ ಶಕ್ತಿಯ ಬಗ್ಗೆ ಇಂದಿನ ಸ್ಲೋಗನ್ ತಿಳಿಸುತ್ತೆ. ಸ್ಲೋಗನ್: ಸಂಕಲ್ಪಗಳ ಸಿದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಶಕ್ತಿಯ ಇಂಧನವನ್ನು ತುಂಬುತ್ತೀರಿ. ಈ ಸ್ಲೋಗನನ್ನ ನಾವು ಬಹಳ ಆಳವಾಗಿ ಮಂಥನ ಮಾಡ್ಬೇಕಣ್ಣ. ಹೌದು. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಯಶಸ್ಸು ಮತ್ತು ಸಿದ್ಧಿಯನ್ನ ಬಯಸ್ತಾರೆ. ಆದರೆ ನಾವೊಂದುಕೊಂಡದ್ದು ಯಾಕೆ ಕಾರ್ಯರೂಪಕ್ಕೆ ಬರ್ತಿಲ್ಲ? ಅನೇಕ ಬಾರಿ ನಾವು ಮಾನಸಿಕವಾಗಿ ಸೋತ್ ಹೋಗಿರ್ತೀವಿ. ಖಂಡಿತಕ. ಒಂದು ವಾಹನ ಮುಂದೆ ಸಾಗಲು ಹೇಗೆ ಇಂಧನ ಅಥವಾ ಪೆಟ್ರೋಲ್ ಅಗತ್ಯ ಇದೆಯೋ, ನಮ್ಮ ಪ್ರತಿಯೊಂದು ಆಲೋಚನೆ ಅಥವಾ ಸಂಕಲ್ಪ ಕಾರ್ಯರೂಪಕ್ಕೆ ಬರಲು ಆತ್ಮಶಕ್ತಿಯನ್ನು ಇಂಧನ ಬೇಕೇ ಬೇಕು. ನಾವು ದಿನವಿಡೀ ಮಾಡೋ ನಕಾರಾತ್ಮಕ ಮತ್ತು ವ್ಯರ್ಥ ಸಂಕಲ್ಪಗಳು, ಅಸೂಯೆ, ಭಯ ಇದೆಲ್ಲ ನಮ್ಮ ಇಂಧನದ ಟ್ಯಾಂಕ್ ಅನ್ನ ಸೋರುವಂತೆ ಮಾಡುತ್ತಲ್ವಾ? ಹೌದು. ಆ ಸೋರಿಕೆಯನ್ನ ನಿಲ್ಲಿಸಿ ಪ್ರತಿದಿನ ಮುಂಜಾನೆ ಯೋಗಾಭ್ಯಾಸದ ಮೂಲಕ ಪರಮಾತ್ಮನೊಂದಿಗೆ ಸಂಪರ್ಕ ಬೆಳೆಸಿದಾಗ ನಮ್ಮ ಬ್ಯಾಟರಿ ರೀಚಾರ್ಜ್ ಆಗುತ್ತೆ. ಏಕಾಗ್ರತೆಯೇ ಆ ಶಕ್ತಿಯನ್ನ. ನಮ್ಮೊಳಗೆ ಸಾಕಷ್ಟು ಆತ್ಮಶಕ್ತಿಯ ಇಂಧನ ಇದ್ದಾಗ ನಾವು ಮಾಡೋ ಒಂದೇ ಒಂದು ಶುದ್ಧ ಸಂಕಲ್ಪ ಅಪಾರ ಸಿದ್ಧಿಯನ್ನ ತಂದುಕೊಡುತ್ತೆ. ಬಹಳ ಸ್ಫೂರ್ತಿದಾಯಕವಾದ ವಿಶ್ಲೇಷಣೆ ಅಕ್ಕ. ಶಕ್ತಿಯನ್ನು ಉಳಿಸಿಕೊಳ್ಳುವ ಇನ್ನೊಂದು ಪ್ರಮುಖ ಮಾರ್ಗ ಇಂದಿನ ಅವ್ಯಕ್ತ ಸೂಚನೆಯಲ್ಲಿದೆ. ಓದ್ತೇನೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಂಘಟನೆಯನ್ನ ಏಕತೆಯ ಸೂತ್ರದಲ್ಲಿ ತರುವುದಕ್ಕಾಗಿ ವಾಣಿಯ ಶಕ್ತಿಯ ಮೇಲೆ ವಿಶೇಷ ಗಮನವಿಡಿ. ವಾಣಿ ಸದಾ ನಿರ್ಮಲವಾಗಿರಲಿ, ಕಡಿಮೆ ಮಾತನಾಡಿ, ನಿಧಾನ ಮಾತನಾಡಿ ಮತ್ತು ಮಧುರವಾಗಿ ಮಾತನಾಡಿ. ಸನ್ಮಾನಜನಕ ಮಾತುಗಳನ್ನೇ ಮಾತನಾಡಿ. ಇಲ್ಲಿವರೆಗೆ ಸಾಧಾರಣ ಮಾತು ಹೆಚ್ಚಾಗಿದೆ. ಅಲೌಕಿಕ ಮಾತಿರಲಿ, ಫರಿಸ್ತೆಗಳ ಮಾತಿರಲಿ, ಪ್ರತಿಯೊಂದ ಮಾತು ಮಧುರವಾಗಿರಲಿ. ಈಗ ಈ ಮಾತಿನ ಮೇಲೆ ಅಂಡರ್ಲೈನ್ ಮಾಡಿ, ಆಗ ಪ್ರತ್ಯಕ್ಷತೆ ಆಗುವುದು. ಸಂಘಟನೆಯಲ್ಲಿ ಏಕತೆ ತರಲು ವಾಣಿಯ ಶಕ್ತಿ ಅಂದ್ರೆ ಮಾತಿನ ಮೇಲಿನ ನಿಯಂತ್ರಣ ಬಹಳ ಅವಶ್ಯಕ ಅಣ್ಣ. ಹೌದು ಅಕ್ಕ. ಜಗತ್ತಿನ ಬಹುಪಾಲು ಸಮಸ್ಯೆಗಳು ಹುಟ್ಟೋದೇ ಆತುರದ ಮತ್ತು ಕಠೋರವಾದ ಮಾತುಗಳಿಂದ. ಕಡಿಮೆ, ನಿಧಾನ ಮತ್ತು ಮಧುರ ಈ 3 ನಿಯಮಗಳು ವಾಣಿಯ ಶಕ್ತಿಯನ್ನು ಹೆಚ್ಚಿಸುತ್ತೆ. ಫರಿಸ್ತೆ ಅಥವಾ ದೇವದೂತರ ಮಾತು ಹೇಗಿರುತ್ತೆ ಅಂದ್ರೆ ಅದರಲ್ಲಿ ಅಹಂಕಾರದ ಲವಲೇಶವೂ ಇರೋದಿಲ್ಲ, ಬರೀ ಸಾಂತ್ವನ ಮತ್ತು ಪ್ರೀತಿ ತುಂಬಿರುತ್ತೆ. ಇತರರಿಗೆ ಗೌರವ ಕೊಟ್ಟು ಮಾತನಾಡುವಾಗ ವಿಶ್ವಾಸ ತಾನಾಗಿಯೇ ನಿರ್ಮಾಣ ಆಗತ್ತೆ. ಖಂಡಿತ ಅಕ್ಕ. ಈ ಅಲೌಕಿಕ ಮಾತನಾಡುವ ಶೈಲಿಯನ್ನ ಇಂದೇ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳೋಣ. ಬನ್ನಿ ಅಕ್ಕ, ಈಗ ಈ ಮುರಳಿಯ ಆಧಾರದ ಮೇಲೆ ಶ್ರೇಷ್ಠ ಸ್ವಮಾನಗಳನ್ನು ಅಭ್ಯಾಸ ಮಾಡೋಣ. ನಾನು ಪರಮಾತ್ಮನಿಂದ ನೇರವಾಗಿ ಶಿಕ್ಷಣ ಪಡೆಯುತ್ತಿರುವ ಶ್ರೇಷ್ಠ ವಿದ್ಯಾರ್ಥಿ ಆತ್ಮ. ನಾನು ಸದಾ ಏರುವ ಕಲೆಯಲ್ಲಿದ್ದು ಸರ್ವರ ಉನ್ನತಿ ಮಾಡುವ ಕಲ್ಯಾಣಕಾರಿ ಆತ್ಮ. ನಾನು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾದ ಶ್ರೇಷ್ಠ ಬ್ರಾಹ್ಮಣ ಆತ್ಮ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ದಿವ್ಯ ನಕ್ಷತ್ರ. ನಾನು ರಾವಣನ ಬಂಧನದಿಂದ ಮುಕ್ತರಾಗಿ ಸ್ವರ್ಗದ ರಾಜ್ಯಭಾಗ್ಯ ಪಡೆಯುವ ಅಧಿಕಾರಿ ಆತ್ಮ. ನಾನು ಮೃತ್ಯುಲೋಕವನ್ನು ಮರೆತು ಅಮರಲೋಕದ ಯಾತ್ರೆಯಲ್ಲಿರುವ ಪರಮ ಪವಿತ್ರ ಆತ್ಮ. ನಾನು ನನ್ನ ಶ್ರೇಷ್ಠ ಕರ್ಮ ಮತ್ತು ಸಂಕಲ್ಪಗಳಿಂದ ಎಲ್ಲರಿಗೂ ಶಿಕ್ಷಣ ನೀಡುವ ಯೋಗ್ಯ ಶಿಕ್ಷಕ. ನಾನು ಸದಾ ಮಧುರವಾಣಿ ಮತ್ತು ನಿರ್ಮಲ ಸ್ವಭಾವದ ಸಫಲತಾ ಮೂರ್ತಿ. ದೈನಂದಿನ ಮುರಳಿ ಹೋಂವರ್ಕ್ 1. ಈ ಸಂಗಮಯುಗದಲ್ಲಿ ಎಲ್ಲರ ಉನ್ನತಿಯಾಗುತ್ತದೆ, ಆದ್ದರಿಂದ ಸದಾ ಏರುವ ಕಲೆಯಲ್ಲಿದ್ದು ಇಡೀ ಪ್ರಪಂಚದ ಉನ್ನತಿಗೆ ಕಾರಣರಾಗಬೇಕು. 2. ನಾವು ತಂದೆಯ ಮಕ್ಕಳು. ಈಗ ರಾವಣನ ಬಂಧನದಿಂದ ಸಂಪೂರ್ಣ ಮುಕ್ತರಾಗಿ ಅತ್ಯುನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಸ್ವರ್ಗದ ಮಾಲೀಕರಾಗಬೇಕು. 3. ಈ ಕಣ್ಣುಗಳಿಂದ ಕಾಣುವ ಯಾವುದೇ ದೇಹಧಾರಿ ಅಥವಾ ಭೌತಿಕ ವಸ್ತುಗಳನ್ನು ನೋಡದೆ ಕೇವಲ ಒಬ್ಬ ತಂದೆಯನ್ನು ಮಾತ್ರ ನೆನಪು ಮಾಡಬೇಕು. 4. ಮಾಯೆಯ ಬಿರುಗಾಳಿಗಳು ಬಂದರೂ ಹೆಲರದೆ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಕಲ್ಮವಾಗದಂತೆ ಸದಾ ಎಚ್ಚರ ವಹಿಸಬೇಕು. 5. ಕೇವಲ ಮಾತಿನಿಂದಲ್ಲದೆ ನಮ್ಮ ಪ್ರತಿಯೊಂದು ಶ್ರೇಷ್ಠ ಕರ್ಮ, ಸಂಕಲ್ಪ ಮತ್ತು ನಡೆಯ ಮೂಲಕ
ಇತರರಿಗೆ ಅನುಭವ ಮಾಡಿಸುವ ಯೋಗ್ಯ ಶಿಕ್ಷಕರಾಗಬೇಕು. 6. ಸಂಕಲ್ಪಗಳ ಸಿದ್ಧಿಯನ್ನು ಪಡೆಯಲು ಸದಾ ಆತ್ಮಶಕ್ತಿಯ ಇಂಧನವನ್ನು ನಮ್ಮೊಳಗೆ ತುಂಬಿಕೊಳ್ಳುತ್ತಿರಬೇಕು. 7. ಸದಾ ಕಡಿಮೆ, ನಿಧಾನ ಮತ್ತು ಮಧುರವಾಗಿ ಮಾತನಾಡುತ್ತಾ ಅಲೌಕಿಕ ವಾಣಿಯ ಮೂಲಕ ಸಂಘಟನೆಯಲ್ಲಿ ಏಕತೆ ತರಬೇಕು. ಬಹಳ ಸುಂದರವಾದ ಹೋಂವರ್ಕ್ ಅಕ್ಕ. ಇಂದಿನ ಮುರಳಿಯಲ್ಲಿ ಮಾಯೆಯ ಬಿರುಗಾಳಿಗಳ ಬಡವೆಯೂ ಕರ್ಮೇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುವ ವಿಚಾರ ಬಂದಿದೆಯಲ್ವಾ? ಹೌದಣ್ಣ. ಈ ಸಂದರ್ಭಕ್ಕೆ ಹೊಂದುವಂಥ ಒಂದು ಅದ್ಭುತ ಕಥೆಯನ್ನ ನಾನು ಹಂಚ್ಕೊಳ್ಬಯಸ್ತೇನೆ. ಒಮ್ಮೆ ಒಬ್ಬ ಗುರುವಿನ ಆಶ್ರಮದಲ್ಲಿ ಅನೇಕ ಶಿಷ್ಯರಿದ್ರು. ಗುರುಗಳು ಎಲ್ಲರಿಗೂ ಧ್ಯಾನ ಮತ್ತು ಏಕಾಗ್ರತೆಯ ಪಾಠ ಮಾಡ್ತಿದ್ರು. ಆದರೆ ಒಬ್ಬ ಶಿಷ್ಯನಿಗೆ ಮಾತ್ರ ಏಕಾಗ್ರತೆ ಸಾಧ್ಯವಾಗ್ತಿರಲಿಲ್ಲ. ಅವನ ಮನಸ್ಸು ಸದಾ ಆಶ್ರಮದ ಹೊರಗಿನ ಪ್ರಪಂಚದ ಆಕರ್ಷಣೆಗಳತ್ತ, ಶಬ್ದಗಳತ್ತ ಹರಿತಾ ಇತ್ತು. ಒಂದು ದಿನ ಆ ಶಿಷ್ಯ ಹತಾಶನಾಗಿ ಗುರುವಿನ ಬಳಿ ಬಂದು ಕೇಳ್ತಾನೆ, ಗುರುಗಳೇ, ನನ್ನ ಮನಸ್ಸು ಸದಾ ಬಿರುಗಾಳಿಗೆ ಸಿಲುಕಿಲ ಹಡಗಿನಂತಿದೆ. ಹೊರಗಿನ ಜಗತ್ತಿನ ಆಕರ್ಷಣೆಗಳಿಂದ ನನ್ನ ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸುವುದು ಹೇಗೆ ಅಂತ. ನಮ್ಮ ದೈನಂದಿನ ಪುರುಷಾರ್ಥದಲ್ಲೂ ಅನೇಕ ಬಾರಿ ನಮಗೆ ಇದೇ ಪ್ರಶ್ನೆ ಕಾಡುತ್ತೆ ಅಲ್ವಾ ಅಣ್ಣ? ಗುರುಗಳು ಆ ಶಿಷ್ಯನಿಗೆ ಯಾವ ಪರಿಹಾರ ನೀಡಿದ್ರು? ಗುರುಗಳು ಅವನಿಗೆ ಬಾಯಿ ಎಂಚಿನವರೆಗೂ ಎಣ್ಣೆ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ರು ಅಕ್ಕ. ಇದನ್ನ ಹಿಡಿದುಕೊಂಡು ಇಡೀ ಆಶ್ರಮವನ್ನ, ಸುತ್ತಮುತ್ತಲಿನ ಪೇಟೆಯನ್ನ ಸುತ್ತಿಬಾ. ಆದರೆ ನೆನಪಿರ್ಲಿ, ಒಂದು ಹನಿ ಎಣ್ಣೆಯೂ ಕೆಳಗೆ ಬೀಳಬಾರದು. ನಿನ್ನ ಹಿಂದೆ ಒಬ್ಬ ಕಾವಲುಗಾರ ಹರಿತವಾದ ಖಡ್ಗ ಹಿಡಿದು ಬರ್ತಾನೆ. ನೀನು ಒಂದು ಹನಿ ಎಣ್ಣೆ ಚೆಲ್ಲಿದ್ರೂ ಅದೇ ಕ್ಷಣ ನಿನ್ನ ತಲೆ ಕಡಿತಾನೆ ಅಂತ ಆಜ್ಞೆ ಮಾಡಿದ್ರು. ಅರೆ, ಶಿಷ್ಯನಿಗೆ ಜೀವದ ಭಯ ಶುರುವಾಯಿತು. ಅವನು ತನ್ನ ಸಂಪೂರ್ಣ ಗಮನವನ್ನ, ಪ್ರಾಣವನ್ನೇ ಆ ಎಣ್ಣೆಯ ಪಾತ್ರೆಯ ಮೇಲೆ ಕೇಂದ್ರೀಕರಿಸಿ, ಹೆಜ್ಜೆ ಹೆಜ್ಜೆಗೂ ಎಚ್ಚರವಹಿಸಿ ಇಡೀ ಪ್ರದೇಶವನ್ನ ಸುತ್ತಿ ಗುರುವಿನ ಬಳಿ ಮರಳಿದ. ಒಂದು ಹನಿಯೂ ಚೆಲ್ಲಿರಲಿಲ್ಲ. ಆಗ ಗುರುಗಳು ನಕ್ಕು, ಮಗು, ಆಶ್ರಮವನ್ನ ಸುತ್ತುವಾಗ ನಿನಗೆ ಸುಂದರವಾದ ಹೂದೋಟ ಕಂಡಿತಾ? ಪೇಟೆಯಲ್ಲಿ ಸಂಗೀತಗಾರರ ಹಾಡು ಕೇಳಿಸಿತಾ? ಜನರ ನಗು, ಆಕರ್ಷಣೆಗಳು ನಿನ್ನ ಗಮನ ಸೆಳೆದವಾ ಅಂತ ಕೇಳಿದ್ರು. ಆ ಶಿಷ್ಯನಿಗೆ ಖಂಡಿತವಾಗಿಯೂ ಅವ್ಯಾವುದೂ ಕೇಳಿಸಿರಲು ಅಥವಾ ಕಾಣಿಸಿರಲು ಸಾಧ್ಯವಿಲ್ಲ ಅಣ್ಣ. ಮರಣದ ಭಯ ಬೆನ್ನಿರುವಾಗ ಬೇರೆ ಆಕರ್ಷಣೆಗಳು ಹೇಗೆ ತಾನೇ ಕಾಡೋಕೆ ಸಾಧ್ಯ? ನಿಖರವಾಗಿ ಹೇಳಿದ್ರಿ ಅಕ್ಕ. ಶಿಷ್ಯ ಅದೇ ಉತ್ತರ ನೀಡಿದ. ಇಲ್ಲ ಗುರುಗಳೇ, ನನ್ನ ಗಮನ ಕೇವಲ ಆ ಎಣ್ಣೆಯ ಪಾತ್ರೆಯ ಮೇಲಿತ್ತು. ನನ್ನ ದೃಷ್ಟಿ ಜಾರಿದ್ರೆ ಮರುಕ್ಷಣವೇ ನನ್ನ ಸಾವು ಖಚಿತ ಅನ್ನೋ ಅರಿವಿತ್ತು. ಹಾಗಾಗಿ ಬೇರೇನೂ ನನಗೆ ಕಾಣಲಿಲ್ಲ, ಕೇಳಲಿಲ್ಲ ಅಂದ. ಆಗ ಗುರುಗಳು ನಕ್ಕು ಹೇಳಿದ್ರು, ಇದನ್ನೇ ಆತ್ಮಿಕ ಏಕಾಗ್ರತೆ ಎನ್ನೋದು. ಜೀವನದಲ್ಲಿ ಮಾಯೆಯ ಬಿರುಗಾಳಿಗಳು, ಅನೇಕ ಭೌತಿಕ ಆಕರ್ಷಣೆಗಳು ಬರ್ತವೆ. ಆದರೆ ನಿನ್ನ ಗುರಿ ಮೇಲೆ ನಿನಗೆ ಸಂಪೂರ್ಣ ನಿಗಾ ಇದ್ರೆ, ಮರಣಲೋಕದಿಂದ ಅಮರಲೋಕದ ಕಡೆಗಿನ ನಿನ್ನ ಪಯಣದ ಅರಿವು ಸದಾ ಎಚ್ಚರವಾಗಿದ್ರೆ, ನಿನ್ನ ಕರ್ಮೇಂದ್ರಿಯಗಳು ಎಂದಿಗೂ ದಾರಿ ತಪ್ಪುವುದಿಲ್ಲ. ನಮ್ಮ ಗುರಿ ಪಾಸ್ ವಿತ್ ಆನರ್ ಆಗಿ ಸ್ವರ್ಗದ ಮಾಲೀಕರಾಗುವುದಾಗಿದ್ದರೆ, ಈ ಪ್ರಪಂಚದ ಯಾವುದೇ ವಸ್ತು ಅಥವಾ ದೇಹಧಾರಿ ನಮ್ಮನ್ನ ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ಖಂಡಿತ ಅಕ್ಕ, 100ಕ್ಕೆ 100 ಸತ್ಯ. ಓಂ ಶಾಂತಿ. ನಾನು ಆತ್ಮ. ನಾನು ಈ ಶರೀರದಿಂದ ಭಿನ್ನ. ನಾನು ಈ ಶರೀರದ ಮಾಲೀಕನಾಗಿದ್ದೇನೆ. ನಾನು ಒಂದು ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮ. ಈ ಸೃಷ್ಟಿ ನಾಟಕದ ರಂಗಮಂಚದ ಮೇಲೆ ನನ್ನ ಶ್ರೇಷ್ಠ ಪಾತ್ರವನ್ನು ಅಭಿನಯಿಸುತ್ತಿರುವ ಪಾತ್ರಧಾರಿಯಾಗಿದ್ದೇನೆ. ಶರೀರವು ಕೇವಲ ಒಂದು ವಸ್ತ್ರವಾಗಿದೆ. ನಾನು ಶ್ರೇಷ್ಠ ಪಾತ್ರಧಾರಿಯಾಗಿದ್ದೇನೆ. ಈಗ ನಾನು ನನ್ನ ಗಮನವನ್ನು ಸಂಪೂರ್ಣವಾಗಿ ನನ್ನೊಳಗೆ ಕೇಂದ್ರೀಕರಿಸುತ್ತಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪದಲ್ಲಿಯೂ ಸಿದ್ಧಿಯನ್ನು ಮತ್ತು ಯಶಸ್ಸನ್ನು ಪಡೆಯಲು ನಾನು ನನ್ನೊಳಗೆ ಆತ್ಮಶಕ್ತಿಯ ಇಂಧನವನ್ನು ತುಂಬಿಕೊಳ್ಳುತ್ತಿದ್ದೇನೆ. ಈ ದಿವ್ಯ ಶಕ್ತಿಯ ಇಂಧನವು ನನ್ನ ಪ್ರಕಾಶಮಾನವಾದ ಬಿಂದು ಸ್ವರೂಪದಲ್ಲಿ ನಿರಂತರವಾಗಿ ಪ್ರವಹಿಸುತ್ತಿರುವುದನ್ನು ನಾನು ಅನುಭವಿಸುತ್ತಿದ್ದೇನೆ. ಈ ಇಂಧನದಿಂದಾಗಿ ನನ್ನ ಪ್ರತಿಯೊಂದು ಯೋಚನೆಯು ಶಕ್ತಿಶಾಲಿಯಾಗುತ್ತಿದೆ. ಈ ಆಂತರಿಕ ಶಕ್ತಿಯೊಂದಿಗೆ ನಾನು ನನ್ನ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತನಾಗುತ್ತಿದ್ದೇನೆ. ನಾನು ನನ್ನ ಶ್ರೇಷ್ಠ ಕರ್ಮ ಮತ್ತು ಸಂಕಲ್ಪಗಳಿಂದ ಎಲ್ಲರಿಗೂ ಶಿಕ್ಷಣ ನೀಡುವ ಯೋಗ್ಯ ಶಿಕ್ಷಕ ಆತ್ಮನಾಗಿದ್ದೇನೆ. ನಾನು ಸಂಪೂರ್ಣವಾಗಿ ಶಿಕ್ಷಣ ಸ್ವರೂಪನಾಗಿದ್ದೇನೆ. ಕೇವಲ ವಾಣಿಯ ಮೂಲಕ ಅಥವಾ ಮಾತಿನಿಂದ ಜ್ಞಾನ ನೀಡುವುದು ಬಹಳ ಸಾಮಾನ್ಯವಾದ ಮಾತಾಗಿದೆ. ನಾನು ಕೇವಲ ಮಾತನಾಡುವವನಲ್ಲ, ಬದಲಾಗಿ ನನ್ನ ಶ್ರೇಷ್ಠ ಕರ್ಮ ಮತ್ತು ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಸರ್ವರಿಗೂ ದಿವ್ಯತೆಯ ಅನುಭವ ಮಾಡಿಸುವವನಾಗಿದ್ದೇನೆ.
ನಾನು ನನ್ನ ದೃಷ್ಟಿ ಮತ್ತು ನಡೆಯನ್ನು ಶಾಂತಗೊಳಿಸುತ್ತಿದ್ದೇನೆ. ನನ್ನ ಸ್ವರೂಪವೇ ಶಿಕ್ಷಣ ಸಂಪನ್ನವಾಗಿದೆ. ನಾನು ನೋಡುವ ಮತ್ತು ನಡೆಯುವ ರೀತಿ ಕೂಡ ಇತರರಿಗೆ ಮೌನವಾಗಿ ಶಿಕ್ಷಣ ನೀಡುತ್ತದೆ. ನಾನು ಈಗ ಸಾಕಾರ ಬ್ರಹ್ಮ ತಂದೆಯ ದಿವ್ಯ ಸ್ವರೂಪವನ್ನು ನನ್ನ ಕಣ್ಣ ಮುಂದೆ ತರುತ್ತಿದ್ದೇನೆ. ಬ್ರಹ್ಮ ತಂದೆಯ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅವರ ಪ್ರತಿಯೊಂದು ಕರ್ಮವು ಹೇಗೆ ಪ್ರತ್ಯಕ್ಷವಾಗಿ ಶಿಕ್ಷಣದ ರೂಪದಲ್ಲಿತ್ತು, ಅದೇ ರೀತಿ ನಾನು ಅವರ ಹೆಜ್ಜೆಯ ಮೇಲೆ ನನ್ನ ಹೆಜ್ಜೆ ಇಡುತ್ತಿದ್ದೇನೆ. ನನ್ನ ಜೀವನವು ಕೇವಲ ಬೋಧನೆಯಲ್ಲ, ಅದು ಒಂದು ಶುದ್ಧ ಮತ್ತು ಶ್ರೇಷ್ಠ ಚರಿತ್ರೆಯಾಗಿದೆ. ನಾನು ವಿಶ್ವದ ಎಲ್ಲ ಆತ್ಮಗಳಿಗೆ ಈ ಶಾಂತಿಯ ಮತ್ತು ಶ್ರೇಷ್ಠತೆಯ ಅನುಭವವನ್ನು ಹಂಚುತ್ತಿದ್ದೇನೆ. ನಾನು ನಿರಂತರವಾಗಿ ಆತ್ಮಶಕ್ತಿಯ ಇಂಧನದಿಂದ ತುಂಬಿರುವ ಶಿಕ್ಷಣ ಸಂಪನ್ನ ಯೋಗ್ಯ ಶಿಕ್ಷಕನಾಗಿದ್ದೇನೆ. ಈ ಆಳವಾದ ಮತ್ತು ಶಕ್ತಿಶಾಲಿ ಸ್ಥಿತಿಯಲ್ಲಿ ನಾನು ಮಗ್ನನಾಗುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.